ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರತಿಯೊಬ್ಬ ಸೆಲೆಬ್ರಿಟಿಗಳ ಮದುವೆ ಬಗ್ಗೆ ಅವರ ಅಭಿಮಾನಿಗಳಿಗೆ ಹೆಚ್ಚು ಕುತೂಹಲ ಇರುತ್ತೆ. ಹೀಗಾಗಿ ಅವ್ರು ಹೋದಲ್ಲಿ ಬಂದಲ್ಲಿ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ. ಅನೇಕ ಸಿನಿಮಾ ನಟ ನಟಿಯರು ಮದುವೆಯಾಗೋದಕ್ಕೆ ನಿರ್ಧರಿಸುವಷ್ಟರಲ್ಲಿ ವಯಸ್ಸು ದಾಟಿ ಹೋಗಿರುತ್ತೆ. 40ರ ವಯಸ್ಸಲ್ಲೂ ದಾಟಿ ಕೂಡ ಇನ್ನೂ ಸಪ್ತಪದಿ ತುಳಿದ ಅನೇಕ ನಟಿಯರು ಕನ್ನಡ ಸಿನಿಮಾ ರಂಗದಲ್ಲಿದ್ದಾರೆ. ಹಾಗಾದರೆ 40 ವಯಸ್ಸು ದಾಟಿಯೂ ಕೂಡ ಇನ್ನು ಸಿಂಗಲ್ ಆಗೇ ಉಳಿದಿರುವಂತಹ ಸ್ಯಾಂಡಲ್ವುಡ್ ನಟಿಯರು ಯಾರು, ಅವರ ವಯಸ್ಸೆಷ್ಟು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹೌದು, ಮೊದಲನೇದಾಗಿ ಸ್ನೇಹಿತರೆ, ಭಾವನಾ ನೀ ಮುಡಿದ ಮಲ್ಲಿಗೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂತ ನಟಿ ಭಾವನಾ ರಾಮಣ್ಣ ನಂತರ ಚಂದ್ರಮುಖಿ, ಪ್ರಾಣಸಖಿ, ದೀಪಾವಳಿ, ಲಂಕೇಶ, ಪರ್ವ, ಕುರಿಗಳು ಸರ್ ಕುರಿಗಳು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಮಾತ್ರ ಅಲ್ಲದೆ ಪರಭಾಷಾ ಸಿನಿಮಾಗಳಲ್ಲೂ ಕೂಡ ಮಿಂಚಿರುವಂತ ಇವರು ಸದ್ಯ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಕೂಡ ಇನ್ನೂ ಮದುವೆ ಆಗಿಲ್ಲ. ಸೊ ಇವರಿಗೆ ಈಗ 45 ವರ್ಷ ವಯಸ್ಸಾಗಿದ್ದು ಸಿಂಗಲ್ ಆಗಿ ಉಳಿದಿದ್ದಾರೆ ಸ್ನೇಹಿತರೆ. ಇನ್ನು ಸೂಪರ್ ಹಿಟ್ ಜೋಗಿ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಂತಹ ನಟಿ ಜೆನಿಫರ್ ಕೊತ್ವಾಲ್ ಮೊದಲ ಸಿನಿಮಾದಲ್ಲೇ ಸೂಪರ್ ಸಕ್ಸಸ್ ಅನ್ನ ಕಾಣ್ತಾರೆ, ಯಶಸ್ವಿ ಹಂತಕ್ಕೆ ಹೋಗ್ತಾರೆ. ನಂತರ ಈ ಬಂಧನ, ತುಗಾದಿ, ಲವಕುಶ, ಮಸ್ತಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದಂಥ ಈ ನಟಿ ಸದ್ಯ ಬಣ್ಣದ ಲೋಕದಿಂದ ಕಂಪ್ಲೀಟ್ ಆಗಿ ದೂರ ಉಳಿದಿದ್ದಾರೆ. ಯಾವುದೇ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸೊ ಜೆನಿಫರ್ ಅವರಿಗೀಗ 41 ವಯಸ್ಸು ಸ್ನೇಹಿತರೆ, 41 ವರ್ಷ ವಯಸ್ಸು. ಈಗಲೂ ಕೂಡ ಸಿಂಗಲ್ ಆಗೇ ಉಳಿದಿದ್ದಾರೆ ಸ್ನೇಹಿತರೆ. ಇನ್ನು ರೇಖಾ ವೇದವ್ಯಾಸ್ 2001ರಲ್ಲಿ ತೆರೆಕಂಡಂಥ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶದಂಥ ನಟಿ ರೇಖಾ ವೇದವ್ಯಾಸ್ ಸುದೀಪ್ ನಟನೆಯ ಹುಚ್ಚ ಚಿತ್ರದಿಂದ ಬಿಗ್ ಬ್ರೇಕನ್ನು ಪಡ್ಕೊಳ್ತಾರೆ. ಬಳಿಕ ಕನ್ನಡ ಸೇರಿದಂತೆ ಪರಭಾಷೆಯ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸ್ತಾರೆ. ಆರೋಗ್ಯದ ಸಮಸ್ಯೆಯಿಂದ ಕೆಲಕಾಲ ಚಿತ್ರರಂಗದಿಂದ ದೂರ ಉಳಿತಾರೆ. ಆಕೆಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಯಾವುದೇ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರೇಖಾಗೆ ಈಗ ನೋಡೋದಾದ್ರೆ 40 ವರ್ಷ ವಯಸ್ಸು ಸ್ನೇಹಿತರೆ, ಇನ್ನೂ ಕೂಡ ಇವರು ಸಿಂಗಲ್ ಆಗಿ ಉಳಿದಿದ್ದಾರೆ. ಇನ್ನು 2003ರಲ್ಲಿ ತೆರೆಕಂಡಂತಹ ಪುನೀತ್ ಅಭಿನಯದ ಅಭಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತಹ ಮೋಹಕ ತಾರೆ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಯಲ್ಲಿ ಅಭಿನಯಿಸ್ತಾರೆ. ಸ್ಯಾಂಡಲ್ವುಡ್ನ ಕ್ವೀನ್ ಆಗಿ ಹೊರಹೊಮ್ಮುತ್ತಾರೆ. ಈಗಲೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ ಅಂತಂದ್ರೂ ಕೂಡ ಅದೇ ಹೆಸರು ಇಂದಿಗೂ ಕೂಡ ಇದೆ, ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅಂತಾನೆ ಕರೀತಾರೆ. ಹೀಗೆ ಹಲವು ಕನ್ನಡ ಚಿತ್ರಗಳು ಮಾತ್ರ ಅಲ್ಲದೆ ತೆಲುಗು, ತಮಿಳು ಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಅನ್ನಿಸ್ಕೊಳ್ತಾರೆ. ರಮ್ಯಾಗೆ ಈಗ ನಾವು ನೋಡೋದಾದ್ರೆ 42 ವರ್ಷ ವಯಸ್ಸು ಸ್ನೇಹಿತರೆ, ಇನ್ನೂ ಮದುವೆ ಆಗಿಲ್ಲ. ಸದ್ಯದಲ್ಲೇ ಮದುವೆ ಆಗುತ್ತೆ ಅನ್ನುವಂತಹ ವಿಚಾರ ಕೂಡ ಇದೆ. ಸೊ ಇಬ್ರು ಕೂಡ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ದಾರೆ, ಲವ್ ಮಾಡ್ತಿದ್ದಾರೆ ಅನ್ನುವಂಥದ್ದೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಾವತ್ತಿಗೂ ಕೂಡ ಜೊತೆಗೆ ಇರ್ತಾರೆ ಅವರು. ಸೊ ಸದ್ಯದಲ್ಲಿ ಇವರು ಕೂಡ ಮದುವೆ ಆಗಬಹುದು ಸ್ನೇಹಿತರೆ. ಇನ್ನು ರಾಧಿಕಾ ಗಾಂಧಿ ಕನ್ನಡ ಸಿನಿಮಾ ರಂಗದಲ್ಲಿ ಪೂಜಾ ಗಾಂಧಿಗೆ ಯಶಸ್ಸು ಸಿಗ್ತಿದ್ದಂತೆ ಅವರ ಸಹೋದರಿ ರಾಧಿಕಾ ಗಾಂಧಿ ಕೂಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಚಿಕ್ಕಮಗಳೂರು, ಚಿಕ್ಕಮಲ್ಲಿಗೆ, ವೀರ, ಕಲಾಕಾರ್, ಶ್ರೀಹರಿಕಥೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದಂಥ ರಾಧಿಕಾಗೆ ಗೆಲುವಿನ ಸಿಹಿಗಿಂತ ಸೋಲಿನ ಸಿಹಿ ಕಂಡಿದ್ದೇ ಹೆಚ್ಚು. ಸೊ ಚಿತ್ರರಂಗದಲ್ಲಿ ಅವ್ರ ಯಶಸ್ಸನ್ನು ಕಾಣೋದಿಲ್ಲ, ಫ್ಲಾಪ್ ಆಗುತ್ತೆ ಅವ್ರ ಸಿನಿಮಾಗಳೆಲ್ಲ. ಸದ್ಯ ಸಿನಿಮಾದಿಂದ ದೂರವಾಗಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿರುವಂಥ ಇವರಿಗೆ 41 ವರ್ಷ ಸ್ನೇಹಿತರೆ. ಸೊ ಇವರು ಕೂಡ ಇನ್ನೂ ಮದುವೆಯಾಗಿಲ್ಲ, ಸಿಂಗಲ್ ಆಗಿ ಉಳಿದಿದ್ದಾರೆ. ಇನ್ನು ಸಿತಾರಾ ಸುಮಾರು 20ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿರುವಂತಹ ನಟಿ ಸಿತಾರಾ 50 ವರ್ಷ ವಯಸ್ಸಾದರೂ ಕೂಡ ಇನ್ನೂ ಮದುವೆ ಆಗಿಲ್ಲ ಸ್ನೇಹಿತರೆ. ವೃತ್ತಿಯಲ್ಲಿ ಸಿಕ್ಕಾಪಟ್ಟೆ ಯಶಸ್ಸು ಗಳಿಸಿರುವಂಥ ಇವರು ವೈಯಕ್ತಿಕ ಜೀವನದಲ್ಲಿ ಸಿಂಗಲ್ ಆಗಿ ಉಳಿದು ಬಿಡ್ತಾರೆ. ಮದುವೆ ಬಗ್ಗೆ ಈ ಹಿಂದೆ ಮಾತನಾಡಿದಂಥ ಸಿತಾರಾ, ಟಾಪ್ ನಟಿಯಾಗಿದ್ದಾಗ ನಾನೊಬ್ಬರನ್ನ ಪ್ರೀತಿಸಿದ್ದೆ, ಆದರೆ ದುರಾದೃಷ್ಟವಶಾತ್ ಆ ಪ್ರೀತಿ ಉಳಿಯಲಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ಅವರಿಗೆ 50 ವರ್ಷ ವಯಸ್ಸಾಗಿದ್ರೂ ಕೂಡ ಇನ್ನೂ ಕೂಡ ಮದುವೆ ಆಗಿಲ್ಲ ಸ್ನೇಹಿತರೆ. ಯಾಕಂತಂದರೆ
ಸಿನಿಮಾ ಅಂತ ಬಂದಾಗ ಒಂದು ತುಂಗದಲ್ಲಿದ್ದಾಗ ತಮ್ಮ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಸಿನಿಮಾದಲ್ಲೇ ಬ್ಯುಸಿ ಆಗೋಗ್ಬಿಡ್ತಾರೆ. ಅದಾದ ಮೇಲೆ ಏಜ್ ಆಗ್ತಾ ಹೋಯ್ತು ಅಂತಂದಾಗ ಮದುವೆ ಕೂಡ ಆಗೋದಕ್ಕೆ ಆಗಲ್ಲ. ಸೊ ಟಾಪ್ ನಟಿ ಆಗಿದ್ದಾಗ ಅವರೊಬ್ಬರನ್ನ ಪ್ರೀತಿಸ್ತಾರೆ. ದುರಾದೃಷ್ಟವಶಾತ್ ಆ ಪ್ರೀತಿ ಉಳಿಯೋದಿಲ್ಲ. ಸೊ ನಾನು ಅವನ ಬಗ್ಗೆ ಯೋಚಿಸ್ತಿದ್ದರಿಂದ ಬೇರೆಯವರನ್ನ ಮದುವೆ ಹಾಕುವಂಥ ಮನಸ್ಸು ನಾನು ಮಾಡಿಲ್ಲ ಅನ್ನುವಂಥದ್ದಾಗಿ ಸಿತಾರ ಅವ್ರು ಹೇಳ್ತಾರೆ ಸ್ನೇಹಿತರೆ. ಸೊ ಈಗ ಸಿತಾರ ಅವರಿಗೆ 50 ವರ್ಷ ವಯಸ್ಸು ಸ್ನೇಹಿತರೆ. ಸೊ ಟಾಪ್ ನಟಿಯರು ಅಂತ ಬಂದಾಗ ಸೊ ಈಗ ಜೆನಿಫರ್ ಕೊತ್ವಾಲ್ ಆಗಿರ್ಬೋದು, ಭಾವನಾ ಆಗಿರ್ಬೋದು, ರೇಖಾ ವೇದಾವ್ಯಾಸ್, ರಮ್ಯಾ ಆಗಿರ್ಬೋದು, ರಾಧಿಕಾ ಗಾಂಧಿ, ಸಿತಾರ ಇನ್ನೂ ಕೂಡ ಸಿಂಗಲ್ ಆಗೇ ಇದ್ದಾರೆ, ಮದುವೆ ಆಗಿಲ್ಲ ಸ್ನೇಹಿತರೆ. ಸೊ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಸೀರಿಯಲ್ ಸಿನಿಮಾ ಅಂತ ಬಂದಾಗ ಮದುವೆಯನ್ನು ಮುಂದೂಡ್ತಾರೆ, ಒಳ್ಳೆ ಫೇಮು ನೇಮು ಸಿಕ್ಕಿರುತ್ತೆ. ಅದಾದಮೇಲೆ ಪರ್ಸ್ನಲ್ ಲೈಫನ್ನು ಕಟ್ಕೊಳ್ಳೋಣ ಅಂತಂದಾಗ ಸೀರಿಯಲ್ ಸಿನಿಮಾಗಳ ಆಫರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಏಜ್ ಅನ್ನುವಂಥದ್ದು. ಸೊ ಜೊತೆಗೆ ಮದುವೆ ಅನ್ನುವಂಥ ವಿಚಾರ ಬಂದಾಗಲೂ ಕೂಡ ಏಜ್ ಆಯಿತು ಅಂತ ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಸೀರಿಯಲ್ ಸಿನಿಮಾಗಳಲ್ಲಿ ನಟಿಸುವಂಥ ನಟ ನಟಿಯರು ಈ ರೀತಿಯಾಗಿ ಮದುವೆ ಆಗದೆ ಸಿಂಗಲ್ ಆಗಿರೋದಕ್ಕೆ ಕಾರಣ ಏನು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.